ಮಂಗಳೂರಿನ ಆಯುಷ್ ಇಲಾಖೆಯಲ್ಲಿ ಅವಧಿ ಮೀರಿದ ಔಷಧ ಪೂರೈಕೆ ಮಾಡಿ ರೋಗಿಗಳ ಜೀವದೊಂದಿಗೆ ಚೆಲ್ಲಾಟವಾಡಿದ ಅಧಿಕಾರಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಿರುವ ಬಗ್ಗೆ ಶಾಸಕ ವೇದವ್ಯಾಸ್ ಕಾಮತ್ರವರು ಬೆಳಗಾವಿ ಅಧಿವೇಶನದಲ್ಲಿ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಈ ಅಕ್ರಮದ ಬಗ್ಗೆ ತಿಳಿದ ಕೂಡಲೇ ಆಡಿಯೋ ವಿಡಿಯೋ ಮಾತ್ರವಲ್ಲದೆ ಅವಧಿ ಮೀರಿದ ಔಷಧಿಗಳ ರಾಶಿಯ ದಾಖಲೆಗಳ ಸಮೇತ ಉನ್ನತ ಅಧಿಕಾರಿಗಳಿಗೆ ದೂರು ನೀಡಲಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲೂ ಪ್ರಸ್ತಾಪಿಸಲಾಗಿದೆ. ಹಾಸನ, ಚಿಕ್ಕಮಗಳೂರು ಸೇರಿದಂತೆ ವಿವಿಧ ಭಾಗದ ಅವಧಿ ಮೀರಿದ ಔಷಧಿಗಳನ್ನು ಏಜೆಂಟರ ಮುಖಾಂತರ ಮಂಗಳೂರಿಗೆ ತರುವ ವ್ಯವಸ್ಥಿತ ಜಾಲವಿದೆ. ಈ ಬಗ್ಗೆ ಲೋಕಾಯುಕ್ತ ದಾಳಿ ನಡೆದಿದ್ರೂ ಯಾಕೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡಿಲ್ಲ? ಸರ್ಕಾರವೇ ಇವರ ರಕ್ಷಣೆಗೆ ನಿಂತಿದ್ಯಾ? ಪೂರೈಕೆ ಮಾಡಿದ್ದು ಯಾರು? ಈ ಅಕ್ರಮದ ಹಿಂದಿರುವವರು ಯಾರು ಎಂಬುದು ಬಹಿರಂಗವಾಗಬೇಕು ಎಂದು ಆಗ್ರಹಿಸಿದರು. ಆಯುಷ್ ಸಂಯುಕ್ತ ಆಸ್ಪತ್ರೆ ಮಂಗಳೂರು ಇಲ್ಲಿ ಸಾಧನೋಪಕರಣ ಖರೀದಿಗಾಗಿ ಎಂಆರ್ಪಿಎಲ್ ಸಂಸ್ಥೆಯವರು ಸಿಎಸ್ಆರ್ ಅಡಿಯಲ್ಲಿ ಒದಗಿಸಲಾದ 38,50,544ಗಳ ಅನುದಾನದಲ್ಲಿ ಖರೀದಿ ಪ್ರಕ್ರಿಯೆಗೊಳ್ಳುವ ಪೂರ್ವದಲ್ಲಿ ಮತ್ತು ಸರಬರಾಜು ಆದೇಶ ನೀಡುವ ಪೂರ್ವದಲ್ಲಿ ಆರೋಗ್ಯ ರಕ್ಷಾ ಸಮಿತಿಯ ಅನುಮೋದನೆ ಘಟನೋತ್ತರ ಮಂಜೂರಾತಿ ಪಡೆಯದಿರುವುದು ಕಂಡುಬರುವುದಿಲ್ಲ. ಆರೋಗ್ಯ ರಕ್ಷಾ ಸಮಿತಿಯ ಬೈಲಾಸ್ನ ಡೆಲಿಗೇಷನ್ ಆಫ್ ಫೈನಾನ್ಷಿಯಲ್ ಪವರ್ಸ್ನ ಪ್ರಕಾರ ಆರೋಗ್ಯ ರಕ್ಷಾ ಸಮಿತಿಯ ಮಾತ್ರ ಪೂರ್ಣ ಅಧಿಕಾರ ಇದ್ದು ಈ ಮೊತ್ತದ ಖರೀದಿಯನ್ನು ಆರೋಗ್ಯ ರಕ್ಷಾ ಸಮಿತಿ ಯಾವುದೇ ಅನುಮೋದನೆ ಘಟನೋತ್ತರ ಮಂಜೂರಾತಿ ಪಡೆಯದೆ ಮಾಡಿರುತ್ತಾರೆ ಅಂತ ಹೇಳುವಂಥದ್ದನ್ನ ಉತ್ತರದಲ್ಲಿ ಕೊಟ್ಟಿದ್ದಾರೆ. ಹಾಗಿರುವಾಗ ಸರ್ಕಾರಕ್ಕೆ ಈಗ ಗೊತ್ತಾಗಿದೆ, ಅವರು ಘಟನೋತ್ತರ ಮಂಜೂರಾತಿ ಇರಬಹುದು, ರಕ್ಷಾ ಸಮಿತಿ ಅನುಮತಿಯನ್ನು ಪಡೆಯದಿರಬಹುದು, ಅಥವಾ ಪೂರ್ವವಾಗಿ ಮಂಜೂರಾತಿಯನ್ನು ಪಡ್ಕೊಳ್ಳದಿರಬಹುದು, ಸರ್ಕಾರದ ಮೇಲ್ಮಟ್ಟದ ಅಧಿಕಾರಿಗಳ ಹತ್ರ ಮಂಜೂರಾತಿ ಪಡೆಯದೆ ಈ ಖರೀದಿಯನ್ನ ಮಾಡಿದ್ದಾರೆ. ಹಾಗಿರುವಾಗ ಈ ಖರೀದಿ ಮಾಡಲಿಕ್ಕೆ ಅಧಿಕಾರಿಗಳಿಗೆ ಅಧಿಕಾರ ಇಲ್ಲ. ಆ ಅಧಿಕಾರಿಗಳು ಆ ರೀತಿಯ ಅಧಿಕಾರಗಳು ಕೊಟ್ಟವರು ಯಾರು? ಅವರು ಆ ರೀತಿ ಖರೀದಿ ಮಾಡಲಿಕ್ಕೆ ಅವರಿಗೆ ಎಲ್ಲಿಂದ ಧೈರ್ಯ ಬಂತು? ಇದನ್ನ ಮಂತ್ರಿಗಳ ಗಮನಕ್ಕೆ ನಾನು ಈಗಾಗಲೇ ತಂದಿದ್ದೆ. ಅದಲ್ಲದೆ ಉನ್ನತ ಅಧಿಕಾರಿಗಳ ಗಮನದಲ್ಲಿ ತಂದಿದ್ದಾರೆ. ಈಗ ತನಿಖೆಯಲ್ಲಿದೆ ಅಂತೇಳಿ ಆ ಉತ್ತರ ಕೊಡ್ತಾರೆ. ಈಗಾಗಲೇ ಕೆಲವಾರು ತಿಂಗಳಾಯ್ತು. ಈ ಹಿಂದೆ ಪ್ರಶ್ನೆ ಹೇಳ್ತೇನೆ. ಈ ಹಿಂದೆ ಮುಲ್ಲೈ ಮುಗಿಲಿನವರು ಡಿಸಿ ಇದ್ದಾಗ ಆದಂತ ಪ್ರಕ್ರಿಯೆ, ಡಿಸಿ ಬದಲಾಗಿ 1 ವರ್ಷ ಆದರೂ ಕೂಡ ಯಾವುದೇ ರೀತಿಯ ಕ್ರಮ ವಹಿಸಿಕೊಳ್ಳಿಲ್ಲ ಅಧಿಕಾರಿಗಳ ಮೇಲೆ ಅಂತೇಳಿ ಒಂದು. ಈ ರೀತಿ ಆದರೆ ಇನ್ನು ಮುಂದೆ ಯಾವುದೇ ಕಂಪನಿಗಳು ಸಿಎಸ್ಆರ್ ಫಂಡ್ ಈ ರೀತಿಯ ಸರ್ಕಾರಿ ಸಂಸ್ಥೆಗಳಿಗೆ, ಆಸ್ಪತ್ರೆಗಳಿಗೆ ಕೊಡ್ಲಿಕ್ಕೆ ಮುಂದೆ ಬಂದಾರ? ಇದು ಎರಡನೇ ಪ್ರಶ್ನೆ. ಮತ್ತು ಅದರ ಒಟ್ಟಿಗೆ ಇನ್ನೊಂದು ಪ್ರಶ್ನೆ ನಾನು ಕೆಡಿಪಿ ಸಭೆಯಲ್ಲಿ ಕೂಡ ಮಂತ್ರಿಗಳ ಹತ್ರ ತಂದಿದ್ದೆ. ಅದೇ ಆಯುಷ್ ಆಸ್ಪತ್ರೆಯಲ್ಲಿ ಅವಧಿ ಮೀರಿದ ಮದ್ದನ್ನ ರೋಗಿಗಳಿಗೆ ಕೊಡುವಂತದ್ದು ವಿತ್ ವಿಡಿಯೋ ಮತ್ತು ಆಡಿಯೋ ಫುಟೇಜ್ ಅನ್ನು ಕೂಡ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಅದು ಕೊಟ್ಟ ನಂತರ ಕೂಡ ಅದೇ ಅಧಿಕಾರಿಗಳಿಗೆ ಯಾವುದೇ ರೀತಿಯ ಕ್ರಮವನ್ನು ವಹಿಸಿಕೊಳ್ತಾ ಇಲ್ಲ. ಈ ಹಾಸನ, ಚಿಕ್ಕಮಗಳೂರು ಬೇರೆ ಬೇರೆ ಜಿಲ್ಲೆಯಿಂದ ಅವಧಿ ಮೀರಿದ ಮದ್ದನ್ನ ತಂದು ಮಂಗಳೂರಿಗೆ ಕೊಡುವಂತ ದೃಷ್ಟಿಯಲ್ಲಿ ಏಜೆಂಟ್ ಅನ್ನ ಕೂಡ ತಯಾರು ಮಾಡಿಕೊಂಡು ಆ ಏಜೆಂಟ್ ಮುಖಾಂತರ ಕೊಡುವಂತದ್ದು ಕೂಡ ಆಗ್ತಾ ಇದೆ. ಒಂದು, ಅನುಮತಿ ಪಡೆಯದೆ ಪರ್ಚೇಸ್ ಮಾಡಿದಂತ ಮದ್ದುಗಳು ಮಾಡಿದರೆ ಆ ಅಧಿಕಾರಿಗಳು, ಅವಧಿ ಮೀರಿದ ಮದ್ದುಗಳು ಕೊಡ್ತಾ ಇದ್ದಾರೆ, ಅವರ ಮೇಲೆ ಅದು ಕೂಡ ಆರೋಪ ಇದೆ. ಅದರ ನಂತರ ಸರ್ಕಾರದಿಂದ ಬಂದಂತ ಏನು ಟೆಂಡರ್ ಪ್ರಕ್ರಿಯೆ ಮುಖಾಂತರ ಮದ್ದು ಪಡ್ಕೊಳ್ತಾರೆ, ಆ ಮದ್ದಿಗೆ ಈ ಅವಧಿ ಮೀರಿದ ಮದ್ದನ್ನ ಇಟ್ಟು ಟೆಂಡರ್ ಪ್ರಕ್ರಿಯೆಯಲ್ಲಿ ಮದ್ದುಗಳನ್ನು ತೆಗೆದುಕೊಳ್ಳದೆ ಅಲ್ಲಿ ಭ್ರಷ್ಟಾಚಾರ ಮಾಡುವಂತ ರೀತಿಯಲ್ಲಿ ಕೆಲಸ ಕಾರ್ಯಗಳಾಗ್ತಾ ಇದೆ. ಇದನ್ನ ಕೂಡ 4ನೇದು, ಲೋಕಾಯುಕ್ತ ರೈಡ್ ಆಗಿದೆ. 4 ಈ ರೀತಿಯ ಘಟನೆಗಳಾದ್ರೂ ಕೂಡ ಆ ಅಧಿಕಾರಿಗಳ ಮೇಲೆ ಯಾಕೆ ಕ್ರಮವನ್ನು ವಹಿಸಿಕೊಳ್ಳಿಲ್ಲ? ಸರ್ಕಾರ ಇದಕ್ಕೆ ಪೂರಕವಾಗಿ ಸಪೋರ್ಟ್ ಮಾಡ್ತಾ ಇದೆಯಾ ಅಂತ ಹೇಳುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕೆಡಿಪಿ ಸಭೆಯಾಗಿ 1 ತಿಂಗಳಾಯ್ತು, ಯಾವುದೇ ಕ್ರಮ ವಹಿಸಿಕೊಳ್ಳಿಲ್ಲ. ಕ್ರಮವನ್ನು ಯಾಕೆ ವಹಿಸಿಕೊಳ್ಳಿಲ್ಲ ಅಂತ ಸಚಿವರೇ, ಅವಧಿ ಮೀರಿದ ಮದ್ದುಗಳು ಸಪ್ಲೈ ಮಾಡುವಂತದ್ದು ಆಡಿಯೋ ಕಾಲ್ಸ್ಗಳು, ಅದರ ಒಟ್ಟಿಗೆ ಆ ಆಸ್ಪತ್ರೆಯಲ್ಲಿ ಇದ್ದಂತ ಅವಧಿ ಮೀರಿದ ಮದ್ದುಗಳ ರಾಶಿಗಳು, ಅದೆಲ್ಲವನ್ನ ವಿಡಿಯೋ ರೆಕಾರ್ಡ್ ಮುಖಾಂತರ ಮೇಲಧಿಕಾರಿಗಳಿಗೆ ಕೊಡುವಂತ ಪ್ರಯತ್ನಗಳು ಆಗಿದೆ. ಮೇಲ್ನೋಟಕ್ಕೆ ಅದು ಕಂಡು ಬಂದರೂ ಕೂಡ ಆ ಸಪ್ಲೈ ಮಾಡಿದಂತ ವ್ಯಕ್ತಿಗಳು ಯಾರು, ಅವರುಗಳ ತನಿಖೆಯನ್ನು ಮಾಡುವುದು ಇದೇನೂ ಮಾಡಿಲ್ಲ. ಅವಧಿಗಳು ಮೀರಿ ಅವರಿಗೆ ಎಕ್ಸ್ಪೈರ್ ಆದಂತ ಮದ್ದನ್ನು ಕೊಟ್ರೆ ಜನರ ಜೀವಕ್ಕೆ ಅಪಾಯ. ಅದಕ್ಕೆ ಮೇಲ್ನೋಟಕ್ಕೆ ಕಂಡು ಬಂದಿಲ್ಲ ಅಂತ ಹೇಳುವಂತದ್ದು. ಮಾನ್ಯ ಸಭಾಧ್ಯಕ್ಷರೇ, ಆ ರೀತಿ ಏನಾದರೂ ಮಾಡಿದ್ರೆ ಖಂಡಿತವಾಗಿಯೂ ಕಠಿಣ ಕ್ರಮವನ್ನೇ ತಗೊಳ್ತೀವಿ. ಯಾವುದೇ ನಿರ್ದಾಕ್ಷಿಣ್ಯವಾದಂತ ಒಂದು ಕ್ರಮವನ್ನೇ ತಗೊಳ್ತೀವಿ ಹೊರತು ಯಾವುದೇ ಅವರಿಗೆ ಕ್ಷಮಾಪಣೆ ನೀಡುವಂತ ಪ್ರಶ್ನೆನೇ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಅವಧಿ ಮೀರುವಂತ ಔಷಧಿಗಳಾಗಿರ್ಬೋದು, ಕಳಪೆ ಔಷಧಿ ಆಗಿರ್ಬೋದು, ಇದ್ರ ಬಗ್ಗೆ ನಮ್ಮಲ್ಲಿ ಸಹನೆ ಒಂಚೂರು ಕೂಡ ಇರೋದಿಲ್ಲ ಮಾನ್ಯ ಸಭಾಧ್ಯಕ್ಷರೇ. ಆದ್ರೆ ಇದು ಸತ್ಯಾಸತ್ಯ ತಿಳ್ಕೊಂಡು ನಾವು ಮಾಡಬೇಕು. ಅದಕ್ಕೋಸ್ಕರ ಅವ್ರು ಹೇಳಿರುವಂತದನ್ನ ಪೂರ್ತಿಯಾದಂತ ಒಂದು ವಿಚಾರಣೆ ಮಾಡಿ ಅದರ ಖಂಡಿತವಾಗಿಯೂ
ಏನ್ ಕ್ರಮ ತಪ್ಪು ಮಾಡಿದ್ರೆ 100ಕ್ಕೆ 100 ಕ್ರಮ ತಗೊಳ್ತೀವಿ. ಅದ್ರ ಬಗ್ಗೆ ಏನ್ ಮಾಡಬೇಕು ಅಂತ ನಾವು ಮುಂದೆ ಅವ್ರು ಹೇಳಿರುವಂತ ಪ್ರಕಾರ ನಾವು ಮುಂದೆ ನಡ್ಕೊಳ್ತೀವಿ ಮಾನ್ಯ ಸಭಾಧ್ಯಕ್ಷ.